ನಮಸ್ತೆ. ಇವತ್ತು 4ನೇ ಶನಿವಾರ ಪ್ರಯುಕ್ತ ವಿಶೇಷ ಪೂಜೆಗೆ ಅಂತ ನಾನು ಬಾಚಡಿ ಮಂಜುನಾಥ್ ಅಂತ ಸಮಾಜ ಸೇವಕರು ಬಂದೆ. ನಮ್ಮ ಸ್ನೇಹಿತರ ಜೊತೆ ನಿಮ್ಮನ್ನೆಲ್ಲ ನೋಡಿ ಖುಷಿ ಆಯಿತು. ತಾವು ಎಲ್ಲಿಂದ ಬಂದಿದ್ದೀರಿ ಸರ್? ನಾವು ಮೈಸೂರು ಜಿಲ್ಲೆಯಿಂದ ಬಂದಿದ್ದೀವಿ. ಇವರು ಬೆಳಗಾಂನಿಂದ ಬಂದಿದ್ದಾರೆ. ಪ್ರಖ್ಯಾತ ರೈತ ನಾಯಕರು ಚುನಪ್ಪ ಪೂಜಾರಿ ಅವರು. ತಮ್ಮ ಹೆಸರು ಸರ್? ನಾನು ಪಚ್ಚೆ ನಂಜುಂಡಸ್ವಾಮಿ, ರೈತ ಸಂಘದ ಸಂಸ್ಥಾಪಕರಾದ ಪ್ರೊಫೆಸರ್ ನಂಜುಂಡಸ್ವಾಮಿ ಅವ್ರ ಮಗ. ಓಕೆ ಸರ್. ಇವರು ವಿದ್ಯಾಸಾಗರ್ ರಾಮೇಗೌಡರು, ಮೈಸೂರು ಜಿಲ್ಲೆಯ ಪ್ರಭಾವಿ ರೈತ ನಾಯಕರು. ಓಕೆ ಸರ್. ಸತೀಶ್ ರವರು, ಇವರು ಆಸ್ಮಾ ಮೇಡಮ್. ಓಕೆ. ಅವರು ಮಹೇಶ್ ರವರು, ನಮ್ಮ ಸ್ನೇಹಿತ ಸೇವರು. ಇವರು ಫಯಾಜ್ ಅವರು. ಓಕೆ ಸರ್. ಮಾದೇವ ನಾಯಕರು, ರವಿ ದರ್ಶನ ಎಲ್ಲ ಆಯ್ತಾ ಸರ್? ದರ್ಶನ ಆಯ್ತು, ಅದ್ಭುತವಾಗಾಯ್ತು. ಪ್ರಸಾದ ಗರ್ಭಗುಡಿಲಿ ಆಶೀರ್ವಾದ ಸಿಕ್ತು. ನಾವು ಪ್ರಾರಂಭಿಕವಾಗಿ ನನ್ನ ಸೋದರತ್ತೆ ಮಾಜಿ ಸಚಿವೆ, 7 ಬಾರಿ ಶಾಸಕರಾಗಿದ್ದವರು, 2 ಬಾರಿ ಸಚಿವೆ ಆಗಿದ್ದಂಥವ್ರು ದೇವರಾಜ್ ಅರಸರು ಮತ್ತು ವೀರೇಂದ್ರ ಪಾಟೀಲ್ ರವರು ಮತ್ತು ಬಂಗಾರಪ್ಪನವ್ರ ಕಾಲದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವೆಯಾಗಿದ್ದವರು KS ನಾಗರತ್ನಮ್ಮ. ಕಬ್ಬಹಳ್ಳಿಯ ಕರ್ನಾಟಕದ ಮೊದಲ ಮಹಿಳಾ ಸ್ಪೀಕರ್ ಅಲ್ಲ, ಈ ಭಾಗದ ಮೊದಲ ಹಳೆ ಮೈಸೂರು ಪ್ರಾಂತ್ಯದ ಮೊದಲ ಮಹಿಳಾ ಸಚಿವೆ. ಇವರ ಸ್ಮಾರಕವನ್ನು ಹುಡ್ಕೊಂಡು ಹೋಗಕ್ ಬಂದ್ವಿ. ನಾನು ಅವರ ಸೋದರಳಿ ಆದ್ರಿಂದ, ನಮ್ಮ ತಂದೆ ಅವರ ಅಕ್ಕ ಅವರು, ಅಂದ್ರೆ ದೊಡ್ಡಮ್ಮನ ಮಗಳು. ಸಂಪೂರ್ಣ ಶಿಥಿಲಾವಸ್ಥೆಯಲ್ಲಿದೆ, ಅದು ಶೋಚನೀಯ ಸ್ಥಿತಿಯಲ್ಲಿದೆ. ಆ ದಾರಿಯಲ್ಲಿ ಹೋಗ್ಬೇಕಾದ್ರೆ ಊರಿನ ಜನರ ಗಲೀಜುಗಳಿವೆ. ಆಮೇಲೆ ಸಂಪೂರ್ಣ ಮುಳ್ಳು, ನಮ್ಗೆಲ್ಲ ಮುಳ್ಳು ಚುಚ್ಚುದು. ನಾವು ಸರ್ಕಾರದ ಗಮನಕ್ಕೆ ತರ್ತಿರೋದು ಇಂತಹ ಅದ್ಭುತವಾದ ಮಾಜಿ ಸಚಿವೆ ಮಹನೀಯರ ಸ್ಮಾರಕ ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ತಾಲೂಕಲ್ಲಾಗಬೇಕು. ನಾನು ಗಣೇಶ್ ಪ್ರಸಾದ್ ಅವ್ರಿಗೆ ಮನವಿ ಮಾಡೋದು, ಗಣೇಶ್ ಪ್ರಸಾದ್ ಅವರು ನನಗೆ ಸಹೋದರರಿದ್ದಂಗೆ, ಅವರ ತಾಯಿಯವರು ಗೀತಾ ಮಹದೇವ್ ಪ್ರಸಾದ್ ಅವರು ನನಗೆ ತಾಯಿ ಇದ್ದಂಗೆ ಸಂಬಂಧದಲ್ಲಿ. ಈ ಭಾಗದ KS ನಾಗರತ್ನಮ್ಮನವರ ಸಮಾಧಿ ಸ್ಥಳ ದೊಡ್ಡ ಮಟ್ಟದಲ್ಲಿ ರಾಜ್ಯ ಸ್ಮಾರಕ ಆಗಬೇಕು, ಅಲ್ಲಿ ಮ್ಯೂಸಿಯಂ ಆಗಬೇಕು, ಸಮುದಾಯ ಭವನ ಆಗಬೇಕು, ಆಮೇಲೆ ಪ್ರವಾಸೋದ್ಯಮ ಸ್ಥಳ ಆಗಬೇಕು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಇದು ಅಭಿವೃದ್ಧಿ ಆಗಬೇಕು ಅಂತ ನಾನು ಹಿಮವದ್ ಗೋಪಾಲ ಸ್ವಾಮಿ ದೇವಸ್ಥಾನದ ಸನ್ನಿಧಿಯಲ್ಲಿ ಕೋರ್ಕೊಳ್ತಿದ್ದೇನೆ. ಹಿಮವದ್ ಗೋಪಾಲ ಸ್ವಾಮಿ ಗೋವಿಂದ, ಹಿಮವದ್ ಗೋಪಾಲ ಸ್ವಾಮಿ ಗೋವಿಂದ, ತಿರುಪತಿ ವೆಂಕಟಸ್ವಾಮಿ ಗೋವಿಂದ, ಹುಲ್ಗಿರ್ಮೂಡು ವೆಂಕಟಸ್ವಾಮಿ ಗೋವಿಂದ. ಇದು ಕರ್ನಾಟಕ ರಾಜ್ಯದ ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ ಅಂಗಳ ಹೋಬಳಿಯ ಪ್ರಖ್ಯಾತ ಯಶಸ್ವಾಸಿ ಸ್ಥಳ ಹಿಮವದ್ ಗೋಪಾಲ ಬೆಟ್ಟ. ಇಲ್ಲಿ 77 ಕೊಳಗಳಿವೆ, 365 ಹಿಮ ಬೀಳುತ್ತೆ. ಎಲ್ರಿಗೂ ಭಗವಂತ ಆಯುಷ್ವರ್ಗವನ್ನು ಕೊಡಲಿ ಅಂತ ಹೇಳ್ತಾ ವರ್ಷಕ್ಕೊಂದು ಬಾರಿ ತೇರಾಗುತ್ತೆ. ತೇರನ್ನು ಹಮ್ನಳ್ಳಿ ಹೇಳ್ತಾರೆ. ತೇರಾಗೋ ಜಾಗ ಆ ಕಡೆ ಇದೆ. ಜೊತೆಗೆ ಇದು ಯುಗಾದಿ ಹಬ್ಬ 5 ದಿನ ಅಂತ ತೇರಾಗುತ್ತೆ. ಎಲ್ರಿಗೂ ಆಯುಸ್ಸು ಆರೋಗ್ಯ ಭಗವಂತ ಕೊಡಲಿ ಅಂತ ಹೇಳ್ತಾ ನಿಮ್ಮೆಲ್ಲರ ಖುಷಿಯೊಂದಿಗೆ ಮಂಜುನಾಥ್ ಬಾಚಳ್ಳಿ.